ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತಿನ ಕಾನೂನಿನ ಪ್ರಶ್ನೆ ಏನು ಅಂತಂದ್ರೆ, ಒಂದು ಹಿಂದೂ ಜಂಟಿ ಕುಟುಂಬದ ಯಜಮಾನ ಅಥವಾ ಕರ್ತ ಜಂಟಿ ಕುಟುಂಬದ ಆಸ್ತಿಯನ್ನ ಜಂಟಿ ಕುಟುಂಬದ ಸದಸ್ಯರ ಒಪ್ಪಿಗೆ ಇಲ್ಲದೆ ಮಾರಾಟ ಮಾಡಬಹುದೇ ಎಂಬತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕಿಂತ ಮೊದಲು ನನ್ನ ಚಾನಲ್ ಆಗಿರ್ತಕ್ಕಂಥ MND ಲಾಯರ್ ಚಾನಲ್ ಅನ್ನ ಯಾರಾದ್ರೂ ಇದುವರೆಗೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಹಿಂದೂ ಜಂಟಿ ಕುಟುಂಬದ ಕರ್ತ ಅಥವಾ ಯಜಮಾನ ಜಂಟಿ ಕುಟುಂಬದ ಆಸ್ತಿಯನ್ನ ಆ ಕುಟುಂಬದ ಇತರ ಸದಸ್ಯರ ಒಪ್ಪಿಗೆ ಇಲ್ಲದೆ ಮಾರಾಟವನ್ನ ಮಾಡಬಹುದು. ಸ್ನೇಹಿತರೆ, ಮಾರಾಟ ಮಾಡಬೇಕು ಅಂತಂದ್ರೆ ಕೆಲವು ಕಂಡೀಷನ್ಗಳಿದೆ ಅಥವಾ ನಿಬಂಧನೆಗಳಿದೆ. ಆ ನಿಬಂಧನೆಗಳಿಗೆ ಅನುಗುಣವಾಗಿ ಅವನು ಮಾರಾಟ ಮಾಡಬೇಕೇ ಹೊರತು ಎಲ್ಲಾ ಸಂದರ್ಭಗಳಲ್ಲೂ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ. ಮೊದಲನೇದು ಏನಪ್ಪಾ ಅಂತಂದ್ರೆ, ಆ ಜಂಟಿ ಕುಟುಂಬದ ಕರ್ತ ಅಥವಾ ಯಜಮಾನ ಕುಟುಂಬದ ಕಾನೂನಿನ ಅಗತ್ಯತೆಗಾಗಿ ಆ ಒಂದು ಆಸ್ತಿಯನ್ನ ಮಾರಾಟ ಮಾಡಿರಬೇಕು, ಪರಭಾರೆ ಮಾಡಿರಬೇಕು. ಏನು ಕಾನೂನಿನ ಅಗತ್ಯತೆ? ಆ ಕುಟುಂಬದ ಸದಸ್ಯರ ವಿದ್ಯಾಭ್ಯಾಸಕ್ಕಾಗಿ, ವೈದ್ಯಕೀಯ ವೆಚ್ಚಗಳಿಗಾಗಿ, ಮದುವೆಗಾಗಿ, ಯಾವುದೋ ಅನಿರೀಕ್ಷಿತ ಘಟನೆ ನಡೆದು ಆ ಅನಿರೀಕ್ಷಿತ ಘಟನೆಯಿಂದ ಕೋರ್ಟಿನ ಮೆಟ್ಟಿಲನ್ನು ಏರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಖರ್ಚುಗಳಿಗಾಗಿ, ಇಂತಹ ಒಂದು ಖರ್ಚುಗಳಿಗಾಗಿ ಅವನು ಆ ಒಂದು ಕುಟುಂಬದ ಜಂಟಿ ಕುಟುಂಬದ ಆಸ್ತಿಯನ್ನು ಪರಭಾರೆ ಮಾಡಿರಬೇಕು. ಒಂದು ಪಕ್ಷ ಈ ಅಂಶಗಳಲ್ಲದೆ ಬೇರೆ ಉದ್ದೇಶಗಳಿಗೆ ಅವನೇನಾದ್ರು ಮಾರಾಟ ಮಾಡಿದ್ರೆ ಅದು ಕಾನೂನಿನ ಅಗತ್ಯತೆ ಆಗುವುದಿಲ್ಲ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಎರಡನೆಯದು ಏನಪ್ಪಾ ಅಂತಂದ್ರೆ, ಸಂಪದದ ಅಭಿವೃದ್ಧಿಗಾಗಿ ಅಥವಾ ಕುಟುಂಬದ ಅಭಿವೃದ್ಧಿಗಾಗಿ ಆಸ್ತಿಯನ್ನು ಮಾರಾಟ ಮಾಡಿರಬೇಕು. ಏನು ಕುಟುಂಬದ ಅಭಿವೃದ್ಧಿ? ಯಾವುದಾದರೂ ಒಂದು ಜಮೀನನ್ನ ಕೊಂಡುಕೊಳ್ಳೋದಿಕ್ಕೋ ಅಥವಾ ಶಾಶ್ವತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಆ ಜಮೀನಿನಲ್ಲಿ ಮಾಡೋದಿಕ್ಕೋ ಅಥವಾ ಇನ್ಯಾವುದೋ ಒಂದು ವ್ಯವಹಾರವನ್ನು ಹೊಸದಾಗಿ ಜಂಟಿ ಕುಟುಂಬ ವ್ಯವಹಾರವನ್ನು ಪ್ರಾರಂಭ ಮಾಡೋದಿಕ್ಕೋ ಆ ಒಂದು ಆಸ್ತಿಯನ್ನ ಮಾರಾಟ ಮಾಡಿದ್ರೆ ಅದು ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಮಾರಾಟ ಆಗುತ್ತೆ. ಅಂತಹ ಮಾರಾಟಕ್ಕೆ ಇತರ ಸದಸ್ಯರ ಒಪ್ಪಿಗೆ ಬೇಕಾಗಿಲ್ಲ. ಸ್ನೇಹಿತರೆ, ಇನ್ನೊಂದು ಕೊನೆದೊಂದಿದೆ. ಅದು ಏನಪ್ಪಾ ಅಂತಂದ್ರೆ, ಆ ಒಂದು ಕುಟುಂಬದ ಕರ್ತ ಅಥವಾ ಯಜಮಾನ ಯಾವುದಾದರೂ ಸಹ ಜಂಟಿ ಕುಟುಂಬದ ಸಾಲವನ್ನು ತೀರುವಳಿ ಮಾಡೋದಕ್ಕೋಸ್ಕರವಾಗಿ ಅಥವಾ ಸಾಲವನ್ನು ಮರುಪಾವತಿ ಮಾಡೋದಕ್ಕೋಸ್ಕರವಾಗಿ ಆ ಕುಟುಂಬದ ಯಾವುದಾದರೂ ಒಂದು ಆಸ್ತಿಯನ್ನು ಪರಭಾರೆ ಮಾಡಿದ್ದ ಅಂತ ಸಂದರ್ಭದಲ್ಲಿ ಅದು ಕಾನೂನುಬದ್ಧವಾಗಿರ್ತಕ್ಕಂತಹ ಒಂದು ಪರಭಾರೆಯಾಗುತ್ತೆ. ಅದನ್ನ ಪ್ರಶ್ನಿಸ್ತಕ್ಕಂತಹ ಹಕ್ಕು ಜನರಿಗೆ, ಆ ಒಂದು ಕುಟುಂಬದ ಸದಸ್ಯರಿಗೆ ಇದೆಯೋ ಹೊರತು ಆ ವ್ಯವಹಾರನೆಯನ್ನು ತಡೆಯೋದಕ್ಕೆ ಅವರ ಕೈಗೆ ಸಾಧ್ಯ ಇಲ್ಲ. ಆದರೆ ಸ್ನೇಹಿತರೆ, ಒಂದು ವಿಚಾರವನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಯಾವುದಾದರೂ ವ್ಯಕ್ತಿ, ಕುಟುಂಬದ ಇತರ ಸದಸ್ಯರು ಆ ಕುಟುಂಬದ ಕರ್ತ ಅಥವಾ ಯಜಮಾನ ಮಾಡಿರ್ತಕ್ಕಂತಹ ಪರಭಾರೆಯನ್ನು ಪ್ರಶ್ನಿಸತಕ್ಕಂಥ ಒಂದು ಸಂದರ್ಭದಲ್ಲಿ, ನ್ಯಾಯಾಲಯದ ಮೆಟ್ಟಿಲನ್ನು ಏರಿದಂತಹ ಸಂದರ್ಭದಲ್ಲಿ ಸಾಬೀತುಪಡಿಸತಕ್ಕಂಥ ಒಂದು ಜವಾಬ್ದಾರಿ ಕುಟುಂಬದ ಅಗತ್ಯತೆಗಾಗಿ, ಕುಟುಂಬದ ಕಾನೂನಿನ ಅಗತ್ಯತೆಗಾಗಿ ಅಥವಾ ಅಭಿವೃದ್ಧಿಗಾಗಿ ಅಥವಾ ಸಾಲವನ್ನು ತೀರುವಳಿ ಮಾಡಲು ಆ ಒಂದು ಜಮೀನನ್ನ ನಾನು ಪರಭಾರೆ ಮಾಡಿದ್ದೆ ಎಂಬುದನ್ನು ಸಾಬೀತುಪಡಿಸತಕ್ಕಂಥ ಜವಾಬ್ದಾರಿ ಅದನ್ನ ಮಾರಿರ್ತಕ್ಕಂಥ ಕರ್ತನ ಮೇಲಿರುತ್ತೆ ಅಥವಾ ಯಜಮಾನನ ಮೇಲಿರುತ್ತೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇನ್ನೊಂದು ಅಂಶವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆ ಒಂದು ಪರಭಾರೆಯನ್ನ ಆ ಒಂದು ಕುಟುಂಬದ ಕರ್ತ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ವಿವೇಕಯುತವಾಗಿ ವರ್ತನೆಯನ್ನ ಮಾಡಿರಬೇಕು. ಆ ಒಂದು ಪರಭಾರೆಯಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಯೋಚನೆಯನ್ನ ಮಾಡಿ, ಸಮಾಲೋಚನೆಯನ್ನ ಮಾಡಿ ಅವನು ಆ ಪರಭಾರೆಯನ್ನ ಮಾಡಿರಬೇಕು. ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಆ ಪರಭಾರೆಯನ್ನ ಮಾಡಬೇಕಾದ್ರೆ ಈ ಒಂದು ಪರಭಾರೆಯೇ ಅಂತಿಮ. ಈ ಪರಭಾರೆಯನ್ನ ಮಾಡದೆ ಹೋದ್ರೆ ಕುಟುಂಬದ ಆ ಸಮಸ್ಯೆ ಬಗೆಹರಿಯೋದಿಲ್ಲ. ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋದಿಕ್ಕೆ ಈ ಒಂದು ಆಸ್ತಿಯ ಪರಭಾರೆ ಒಂದೇ ಮಾರ್ಗ ಎಂಬತಕ್ಕಂಥ ನಿರ್ಧಾರಕ್ಕೆ ಬಂದು ಅವನು ಪರಭಾರೆಯನ್ನ ಮಾಡಬೇಕು. ಅಂದ್ರೆ ಪರಭಾರೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಕುಟುಂಬದ ಕರ್ತ ಅಥವಾ ಯಜಮಾನ ವಿವೇಕಯುತವಾಗಿ ವರ್ತನೆಯನ್ನ ಮಾಡಿರಬೇಕು. ಅವನ ವರ್ತನೆ ವಿವೇಕಯುತವಾಗಿರಬೇಕು. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇನ್ನೊಂದು ಏನಪ್ಪಾ ಅಂತಂದ್ರೆ, ಅಸಮರ್ಪಕ ಪ್ರತಿಫಲಕ್ಕಾಗಿ ಅವನು ಪರಭಾರೆಯನ್ನು ಮಾಡಿರಬಾರದು. 10 ಲಕ್ಷಕ್ಕೆ ಹೋಗ್ತಕ್ಕಂತಹ ಒಂದು ಜಮೀನನ್ನ, ಕುಟುಂಬದ ಆಸ್ತಿಯನ್ನು 2 ಲಕ್ಷಕ್ಕೆ ಮಾರಾಟ ಮಾಡಿರಬಾರದು. ಅದು ಅಸಮರ್ಪಕವಾಗಿರ್ತಕ್ಕಂಥ ಒಂದು ಪ್ರತಿಫಲಕ್ಕಾಗಿ ಮಾರಾಟ ಮಾಡಿರ್ತಕ್ಕಂಥದ್ದು ಎಂಬುದಾಗುತ್ತೆ. ಅದು ಕಾನೂನಿನ ವಿರೋಧಿ ಆಗ್ತಕ್ಕಂಥದ್ದು. ಸ್ನೇಹಿತರೆ, ಆದ್ರಿಂದಾಗಿ ಕುಟುಂಬದ ಕರ್ತ ಒಂದು ಜಮೀನನ್ನ ಅಥವಾ ಕುಟುಂಬದ ಜಂಟಿ ಕುಟುಂಬದ ಆಸ್ತಿಯನ್ನ ಪರಭಾರೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿವೇಕಯುತವಾಗಿ ವರ್ತನೆಯನ್ನ ಮಾಡಬೇಕು. ಅದೇ ರೀತಿಯಲ್ಲಿ ಅಸಮರ್ಪಕ ಪ್ರತಿಫಲಕ್ಕಾಗಿ ಆ ಒಂದು ಆಸ್ತಿಯನ್ನು ಅವನು ಪರಭಾರೆ ಮಾಡಬಾರದು.
ಸ್ನೇಹಿತರೆ, ಇವತ್ತಿನ ಕಾನೂನಿನ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ನಿಮಗೆ ಸಿಕ್ಕಿದೆ ಎಂಬುದಾಗಿ ನಾನು ತಿಳ್ಕೊಳ್ತಾ ಇದ್ದೇನೆ. ನಮ್ಮ ಉದ್ದೇಶ ಏನಿಲ್ಲ, ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸ್ತಕ್ಕಂಥದ್ದೇ ನಮ್ಮ ಗುರಿಯಾಗಿದೆ. ಆದ್ರಿಂದ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.